ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ದುನಿಯಾ ವಿಜಯ್ ಅವರ ನಿರ್ದೇಶನದ ಭೀಮಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸುತ್ತದೆ. ಭೀಮಾ ಸಿನಿಮಾ ಬೆಂಗಳೂರಿನ ಮತ್ತೊಂದು ದುನಿಯಾದ ಕರಾಳ ಜಗತ್ತಿನ ನೈಜತೆಯನ್ನ ಬೆತ್ತರಿಸಿದ ದುನಿಯಾ ವಿಜಯ್ ರವರು ಈ ಸಿನಿಮಾದಲ್ಲಿ ಇವತ್ತಿನ ಯುವ ಪೀಳಿಗೆ ಯಂಗ್ ಜನರೇಷನ್ ಯಾವ ರೀತಿ ಮಾದಕ ವ್ಯಸನಗಳಿಗೆ ತುತ್ತಾಗುತ್ತದೆ, ಡ್ರಗ್ ಅಡಿಕ್ಟ್ ಆಗಿ ಯಾವ ರೀತಿ ಗಾಂಜಾ ಡ್ರಗ್ಗಳಿಗೆ ತಮ್ಮ ಜೀವನವನ್ನು ಬರ್ಬಾದ್ ಮಾಡಿಕೊಳ್ಳುತ್ತದೆ ಎಂಬುದನ್ನು ರಿಯಲಿಸ್ಟಿಕ್ ಆಗಿ ನೈಜತೆಯೊಂದಿಗೆ ಸಿನಿಮಾ ಮೇಲೆ ತಂದಿದ್ದಾರೆ ಭೀಮಾ ಸಿನಿಮಾದಲ್ಲಿ. ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಕೃಷ್ಣ ಕ್ರಿಯೇಷನ್ಸ್ನ ಕೃಷ್ಣ ಸಾರ್ಥಕ್ ಹಾಗೂ ಜಗದೀಶ್ ಫಿಲ್ಮ್ನ ಜಗದೀಶ್ ಗೌಡ ರವರು. ಸ್ಯಾಂಡಲ್ವುಡ್ನ ಸೆನ್ಸೇಷನಲ್ ಮ್ಯೂಸಿಕಲ್ ಕಂಪೋಸರ್ ಚರಣ್ ರಾಜ್ ರವರ ಮ್ಯೂಸಿಕಲ್ ಕಂಪೋಸಿಷನ್ ಜಬರ್ದಸ್ತಾಗಿ ಎಲ್ಲ ಕಡೆ ಸೆನ್ಸೇಷನ್ ಸೃಷ್ಟಿಸುತ್ತದೆ. ಬೂಮ್ ಬೂಮ್ ಬೆಂಗಳೂರು, ಬ್ಯಾಡ್ ಬಾಯ್, ಸೈಕ್ ಎಂಬ ಸಾಂಗ್ಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡನ್ನು ಸೃಷ್ಟಿಸುತ್ತದೆ. ದುನಿಯಾ ವಿಜಯ್ ಅವರು ನೈಜತೆಯೊಂದಿಗೆ ಇವತ್ತಿನ ಯಂಗ್ ಜನರೇಷನ್ಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಈ ಸಿನಿಮಾದ ಮತ್ತೊಂದು ಹೈಲೈಟ್ಸ್ ಮಾಸ್ತಿ ಅವರ ಸಂಭಾಷಣೆ. ಬಿಡುಗಡೆಯಾದ ಮೊದಲ ದಿನವೇ ಕರ್ನಾಟಕ ರಾಜ್ಯಾದ್ಯಂತ ಭೀಮಾ ಸಿನಿಮಾ ಆರ್ಭಟಿಸಿದೆ. ಗಜ ಗಾಂಭೀರ್ಯದೊಂದಿಗೆ ರಾಜ್ಯಾದ್ಯಂತ ಸುಮಾರು 400 ಥಿಯೇಟರ್ಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾದ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಫಸ್ಟ್ ಡೇ ಕರ್ನಾಟಕ ರಾಜ್ಯಾದ್ಯಂತ 6,30,00,000 ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ಎರಡನೇ ದಿನದ ಭೀಮಾ ಸಿನಿಮಾದ ಬಾಕ್ಸ್ ಆಫೀಸ್ ಅಪ್ಡೇಟ್ ನಿಮ್ಮ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಎರಡನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 3,70,00,000 ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಭೀಮಾ ಸಿನಿಮಾ. ಬಿಡುಗಡೆಯಾದ ಎರಡನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ 10 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಭೀಮಾ ಸಿನಿಮಾ. ಮೂರನೇ ದಿನಕ್ಕೆ ಬಾಕ್ಸ್ ಆಫೀಸ್ನಲ್ಲಿ 3 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ ಭೀಮಾ. ಬಿಡುಗಡೆಯಾದ ಮೂರನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 3 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿ ದುನಿಯಾ ವಿಜಯ್ ರವರ ಭೀಮಾ ಸಿನಿಮಾ 13 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಈ ಹಿಂದೆ ದುನಿಯಾ ವಿಜಯ್ ರವರ ನಿರ್ದೇಶನದ ಸಲಗ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿತ್ತು. ನಾಲ್ಕನೇ ದಿನ ಕರ್ನಾಟಕ ರಾಜ್ಯಾದ್ಯಂತ 2 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿ ಬಿಡುಗಡೆಯಾದ ಕೇವಲ 4 ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ 15 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ನಗುವನ್ನು ಬೀರಿದೆ ಭೀಮಾ ಸಿನಿಮಾ. 5ನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 1,50,00,000 ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. 9ನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಕಲೆಕ್ಷನ್ ಮಾಡಿದೆ ಗೊತ್ತಾ? ಭೀಮಾ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ಹಾಗೂ ಸ್ಟ್ಯಾಂಡರ್ಡ್ನ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ. ಭೀಮಾ ಸಿನಿಮಾ ಬಿಡುಗಡೆಯಾದ 9ನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ 90 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿ ಬಿಡುಗಡೆಯಾದ 9ನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ 21,90,00,000 ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಹಾಗಾದರೆ 10ನೇ ದಿನ ಭೀಮನ ಆರ್ಭಟ ಹೇಗಿತ್ತು ಗೊತ್ತಾ? 10ನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಭೀಮಾ ಸಿನಿಮಾ 2,10,00,000 ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಬಿಡುಗಡೆಯಾದ ಕೇವಲ 10 ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ 24 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ ಭೀಮಾ ಸಿನಿಮಾ. ಭೀಮಾ ಸಿನಿಮಾ ಲೈಫ್ ಟೈಮ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಭೀಮಾ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್, ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್, ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾಗಳ ರೋಚಕ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ. For all latest and wonderful updates on Kannada film industry, astonishing updates and film industry exclusive day-to-day box office collection details of all movies, subscribe to our YouTube channel Standard Dunia. ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ದುನಿಯಾ ವಿಜಯ್ ಅವರ ನಿರ್ದೇಶನದ ಭೀಮಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸುತ್ತದೆ. ಭೀಮಾ ಸಿನಿಮಾ ಬೆಂಗಳೂರಿನ ಮತ್ತೊಂದು ದುನಿಯಾದ ಕರಾಳ ಜಗತ್ತಿನ ನೈಜತೆಯನ್ನ ಬೆತ್ತರಿಸಿದ ದುನಿಯಾ ವಿಜಯ್ ರವರು ಈ ಸಿನಿಮಾದಲ್ಲಿ ಇವತ್ತಿನ ಯುವ ಪೀಳಿಗೆ ಯಂಗ್ ಜನರೇಷನ್ ಯಾವ ರೀತಿ ಮಾದಕ ವ್ಯಸನಗಳಿಗೆ ತುತ್ತಾಗುತ್ತದೆ, ಡ್ರಗ್ ಅಡಿಕ್ಟ್ ಆಗಿ ಯಾವ ರೀತಿ ಗಾಂಜಾ ಡ್ರಗ್ಗಳಿಗೆ ತಮ್ಮ ಜೀವನವನ್ನು ಬರ್ಬಾದ್ ಮಾಡಿಕೊಳ್ಳುತ್ತದೆ ಎಂಬುದನ್ನು ರಿಯಲಿಸ್ಟಿಕ್ ಆಗಿ ನೈಜತೆಯೊಂದಿಗೆ ಸಿನಿಮಾ ಮೇಲೆ ತಂದಿದ್ದಾರೆ ಭೀಮಾ ಸಿನಿಮಾದಲ್ಲಿ. ಈ ಸಿನಿಮಾಗೆ ಬಂಡವಾಳ